ಕಳೆದ ತಿಂಗಳು ರಾಜಸ್ಥಾನದ ರಾಜಧಾನಿ ಜೈಪುರ್ನಲ್ಲಿ ನಡೆದ ಖೇಲೋ ಇಂಡಿಯಾದಲ್ಲಿ ಭಾಗಿಯಾಗಿ 3ನೇ ಸ್ಥಾನ ಪಡೆದ ಖೇಲೋ ಇಂಡಿಯಾ ಖ್ಯಾತಿಯ ಲೋಕೇಶ್ ರಾಠೋಡ ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದ ಎದುರುಗಡೆ ತಾನು ಗೆದ್ದ ಮೆಡಲ್ಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸುತ್ತಿದ್ದಾರೆ. 50ಕ್ಕೂ ಹೆಚ್ಚು ಮೆಡಲ್ಗಳನ್ನು ಪಡೆಯುವ ಮೂಲಕ ಅಥ್ಲೆಟಿಕ್ ಈವೆಂಟ್ಗಳಲ್ಲಿ ಭಾಗಿಯಾಗಿ ಹಲವು ಕಂಚಿನ ಪದಕಗಳನ್ನು ಗೆದ್ದಿರುವ ಲೋಕೇಶ್ ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆ ಬಗ್ಗೆ ಬೇಸತ್ತು ಧರಣಿ ಕುಳಿತಿರುವುದಾಗಿ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. 2025ನೇ ರಾಷ್ಟ್ರೀಯ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಸೂಕ್ತವಾದ ಸ್ಥಳಾವಕಾಶ ಇರಲಿಲ್ಲ. ಅಭ್ಯಾಸ ಮಾಡಲು ಬೆಂಗಳೂರಿಗೆ ದುಡ್ಡು ಖರ್ಚು ಮಾಡಿಕೊಂಡು ಹೋಗಬೇಕಾಗಿತ್ತು. ದೂರದ ಬೆಂಗಳೂರಿಗೆ ಹೋಗಬೇಕಾದ ಪರಿಸ್ಥಿತಿಗೆ ಬೇಸತ್ತು ಹಲವು ಈವೆಂಟ್ಗಳು ಕೈತಪ್ಪಿ ಹೋಗಿವೆ ಎಂದಿದ್ದಾರೆ. ಇನ್ನು ಜಿಲ್ಲಾ ಕ್ರೀಡಾ ಯೋಜನಾಧಿಕಾರಿಗೆ ಕಳೆದ 3.5 ತಿಂಗಳಿನಿಂದ ನಿರಂತರ ಮನವಿ ನೀಡಿ ಹಲವು ಸಮಸ್ಯೆಗಳ ಬಗ್ಗೆ ಪತ್ರ ನೀಡಿದರೂ ಕೂಡ ಇಲ್ಲಿಯವರೆಗೂ ಒಂದು ಉತ್ತರವೂ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. ನೀವು ಬೇಡ ಅನ್ನಂಗಿಲ್ಲ, ಕೂಡ್ರಿ, ಬಟ್ ಟಿಫನ್ ಮಾಡ್ರಿ. ನೀವು ಜಡ್ಲೆ ಬಿದ್ದರೆ ಎಲ್ಲರೂ ಎದ್ದು ಹೋಗ್ಬಿಡ್ತಾರೆ. ಈ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಬೇಕು. ಯಾರು ಬೆಂಬಲ ಕೊಡೋರ್ನೂ ಇಲ್ಲ, ಬೆಂಬಲ ಕೊಟ್ಟು ಮಾಡಿಸೋರ್ನೂ ಇಲ್ಲ. ಈ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಬೇಕು.